ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರಿ, ನೀನು ಅನ್ಕೊಂಡಾಗೆ ಅವರೆಲ್ಲ ನಮ್ಮ ಮನೆಗೆ ಎಳ್ಳು ಬೆಲ್ಲ ಬೇರೆ ಬರ್ತಾ ಇಲ್ಲ, ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. ಬಂದರೆ ಬರಲಿ ಬಿಡಿ, 3,000 ಇದೆಯಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತ ನೀನು ಹೇಳ್ಬೋದು. ಆದರೆ ಆ 3,000 ಆಯ್ತಲ್ಲ, ಒಬ್ಬರು ಅಸಹಾಯಕರು ಬಂದು ನಂಗೆ ತುಂಬ ಕಷ್ಟ ಇದೆ, ನಮ್ಮ ಹೆಂಡತಿಗೆ ಆಪರೇಷನ್ ಮಾಡಿಸ್ಬೇಕು ಅಂತೆಲ್ಲ ಹೇಳಿದ್ರು. ನಂಗೆ ತುಂಬ ಕನಿಕರ ಬಂತು. ಇರೋಬ್ಬರ ದುಡ್ಡನ್ನೆಲ್ಲ ಅವರು ಕೊಟ್ಬಿಟ್ಟು ಈಗ ಕೈಯಲ್ಲಿ 1 ರೂಪಾಯಿ ಇಲ್ಲ, 1 ಪೈಸೆ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬೇರೆ ಆನ್ ದಿ ವೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬರೋ ವಿಷಯ, ನಾನು ದುಡ್ಡು ಕೊಟ್ಟ ವಿಷಯ ಎರಡೂ ಮುಚ್ಚಿಟ್ಟಿದ್ದೆ. ಇದನ್ನು ನಿನಗೆ ಹೇಳಿದ್ರೆ ಬಾಯಿ ಬಂದಾಗ ಬೈಸ್ಕೋಬೇಕು ಅನ್ನೋ ಬೈದಲ್ಲಿ ಹೇಳಿರಲಿಲ್ಲ. ಆದರೆ ಈಗ ವಿಧಿ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೈ ಹೆಂಗಿದ್ರೆ ಬೈದ್ಬಿಡು, ಹೆಂಗಿರು ಬಾಗಿಲಾಕಿದ್ದೀನಿ, ಬೈಸ್ಕೊಂಡ್ಬಿಡ್ತೀನಿ. ನೀವ್ ಹೀಗೆ ಹೇಳಿದ್ರೆ ನಾ ಬೈದೇ ಇರ್ತೀನಾ? ಕೊನೆ ಮೊಮೆಂಟ್ ಹೇಳಿದ್ರೆ ನಂಗೇನು 10 ಕೈ ಇದೆ, ಇರೋ 2 ಕೈಲಿ ಏನು ಅಂತ ಮಾಡ್ತೀನಿ ಅಂತ ಹೇಳ್ತೀನಿ ಅನ್ಕೊಂಡ್ರ? ಅತಿಥಿ ಸತ್ಕಾರ ನಮ್ ಧರ್ಮ ಅಲ್ವಾ? ಬರ್ಲಿ ಬಿಡಿ. ಶಿವರೇ, ಇಲ್ಲಿ ಬನ್ನಿ. ಯಾರು ಬಂದಿರ ಕಾಣಿ? ಕಾಶಿ ಅವ್ರು ಕರಿತಿದ್ದಾರೆ, ಅದೇನು ಅಂತ ಕೇಳಿ. ನಾನು ಶಂಕರಣ್ಣಗೆ ಫೋನ್ ಮಾಡಿ ವಿಚಾರಿಸ್ತೇನೆ. ಇವ್ರಿಗೇನೋ ಸಮಾಧಾನ ಮಾಡಿ ಕಳಿಸ್ಬಿಟ್ಟೆ. ಆದ್ರೆ ಶಂಕರಣ್ಣಂಗೆ ಫೋನ್ ಮಾಡಿದಾಗ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಗಿರ್ಜಮ್ಮ ಅಂತ ಅವ್ರು ಹೇಳ್ಬಿಟ್ರೆ ಏನಪ್ಪ ಮಾಡೋದು? ದೇವ್ರೆ. ಓಹ್ ಮಾರ್ಗಿ ಮೇಡಮ್, ಬಾಸ್ಕೆ ಅಬ್ಬಾ, ನೀವು ಬಂದಿದ್ದು ಬಹಳ ಖುಷಿ ಆಯಿತು. ಇದೇನಿದು, ಬರೀ 3 ಜನ ಬಂದಿದ್ದೀರಾ? ಮತ್ತೆ ಇಡೀ ಆಫೀಸ ಬಂದಿದ್ರೆ ನಿನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗ್ತಿತ್ತಾ? ಅದಕ್ಕೆ ನಾವು 3 ಜನ ಬಂದಿದ್ದೀವಿ. ಸ್ವಲ್ಪ ಸುಮ್ಮನಿರಪ್ಪನೆ. ನಿಜ ಹೇಳಿದ್ರೆ ನೀನು ಯಾಕೆ ಹುರ್ಕತ್ತೀಯ? ಅಲ್ಲಪ್ಪ, ನಾಗರಾಜ್ ಸರು ರಾಮಯ್ಯ ಬರಲಿಲ್ವಾ ಅಂತ ಕೇಳಕ್ಕೆ ಬಂದಿದ್ದು. ಶಿವಪ್ನೆ, ಅದು ರಾಮಾಯಣಕ 2ನೇ ಹೆಂಡತಿ ಮನೆಗಳಲ್ಲಿ ಏನೋ ಅರ್ಜೆಂಟ್ ಕೆಲಸಗಳಂತೆ, ಏನೋ ನಾಗರಾಜ್ ಸರು ಮಗಳು ಹಳ್ಳಿ ಮನೆಗಳಲ್ಲಿ ಮೊದಲನೇ ಸಂಕ್ರಾಂತಿಗಳನ್ನ ಆಚರಣೆ ಮಾಡಕ್ಕೆ ಹೋಗಾರಪ್ಪ, ಅದಕ್ಕೆ ಬರಲಿಲ್ಲ. ಶಿವ ಸರ್, ಅವ್ರ ಪಾಲಿಂದ ನಮ್ಮ ಬಾಬುಗೆ ಪಾರ್ಸೆಲ್ ಕೊಟ್ಬಿಡಿ. ಅಯ್ಯ, ನಾನೇನು ಪಾಪ ಮಾಡಿದ್ದೆ? ನನಗೂ ಪಾಲ್ ಬೇಕು. ಅಡುಗೆ ಬೇರೆ ಘಮ ಅಂತಿದೆ, ಪಾರ್ಸಲ್ ತಗೊಂಡು ಹೋಗದೆ ಬಿಟ್ಬಿಡ್ತೀನಾ? ನೀವು ಬಂದಿದ್ದೇ ನನ್ನ ಭಾಗ್ಯ. ಅತಿಥಿಗಳು ದೇವ್ರ ಸಮಾನ. ಮತ್ತೆ ಹೆಂಗ್ ನಡೀತಿತ್ತು ಕೆಲಸ ಎಲ್ಲ? ತುಂಬಾ ನನ್ನೊಬ್ಬಂದಂತೂ ಬಹಳ ಚೆನ್ನಾಗಿ ನಡೀತಾ ಇದೆ. ಮೊನ್ನೆ ತಾನೇ ಇನ್ಕ್ರಿಮೆಂಟ್ ಆಯ್ತು. ಪಾಪ ಶಿವುಗೆ ಕಷ್ಟ. ಹೌದೌದು, ಬಾಸ್ಕಿದು ಎಲ್ಲೇ ಇರೋ ಕೆಲಸಗಳು ಚೆನ್ನಾಗಿ ಆಯ್ತವ ಪೌ. ಯಾಕಂದ್ರೆ ಸೇಲ್ಸ್ಗಳ ಜೊತೆಗೆ ಸ್ವಂತ ಫ್ಯಾಕ್ಟ್ರಿಗಳು ಬೇರೆ ಮಾಡ್ಕೊಂಡಾರ ಪೌ. ಫ್ಯಾಕ್ಟ್ರಿನಾ? ಏ ಬಾಸ್ಕಿ, ಹೇಳಲೇ ಇಲ್ಲ. ಯಾವ ಫ್ಯಾಕ್ಟ್ರಿ? ಬಕೆಟ್ದು. ಸರಿ, ತಮಾಷೆ ಸಾಕು. ಶಿವ ಸರ್, ಗಿರಿಜಮ್ಮ ಮೇಲೆ ಕಾಣಿಸ್ತಾನೆ ಇಲ್ಲ. ಒಳಗಡೆ ಇದ್ದಾರೆ, ಕರ್ಕೊಂಬರ್ತೀನಿ. ಭಾಸ್ಕರ್ ಅವರೇ, ನಿಮ್ಮ ಬಕೆಟ್ ಕಂಪ್ನಿಯಿಂದ ನಮ್ಗೊಂದಿಷ್ಟು ಬಕೆಟ್ ಕಡಿಮೆ ರೇಟಿಗೆ ಸಿಗ್ಬೋದಾ? ಆ ಕಂಪ್ನಿಗಳಕ ಒಬ್ಬನೇ ಮ್ಯಾನುಫ್ಯಾಕ್ಚರರು, ಒಬ್ಬನೇ ಕಸ್ಟಮರು. ಆ ಪುಣ್ಯಾತ್ಮ ಇವನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.